ನಮಸ್ಕಾರ ಸ್ನೇಹಿತರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆಲ್ಲ ಋಷಿಮುನಿಗಳು ದೇವರ ಧ್ಯಾನ ಜಪ ತಪಸ್ಸುಗಳನ್ನು ಮಾಡಿಕೊಂಡು ಜೀವನ ಮಾಡುತ್ತಿದ್ದರು. ಹಲವಾರು ದಿನ ಇಲ್ಲ ನೂರಾರು ವರ್ಷಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಿದ್ದರು. ಈ ರೀತಿ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಿದ್ದರು ಎಂಬ ಸಾಕಷ್ಟು ಕಥೆಗಳನ್ನು ನಾವು ಕೇಳಿದ್ದೇವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಶಿಷ್ಟವಾದ ಶಿವನ ಶಿಲ್ಪದ ಒಂದು ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಇಡೀ ಜಗತ್ತನ್ನೇ ಕಾಯುವ ಮಹಾಶಿವನು ಒಂಟಿ ಕಾಲಿನಲ್ಲಿ ಏಕೆ ನಿಂತಿದ್ದಾನೆ? ಏಕೆ ಪರಮೇಶ್ವರನು ಒಂಟಿ ಕಾಲಿನಲ್ಲಿ ನಿಲ್ಲಬೇಕಾಯಿತು? ಒಂದೇ ಕಾಲಲ್ಲಿ ನಿಂತ ಪರಮೇಶ್ವರನ ವಿಗ್ರಹವನ್ನು ನೀವು ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಈ ಪರಮೇಶ್ವರನ ವಿಗ್ರಹದ ವೈಶಿಷ್ಟ್ಯತೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮಗೆಲ್ಲ ತಿಳಿದಿರುವ ಹಾಗೆ ಭಾರತೀಯ ಸಂಸ್ಕೃತಿಯಲ್ಲಿ ಸೃಷ್ಟಿಕರ್ತ ಆ ಬ್ರಹ್ಮನಿಗೆ ಪೂಜೆ ಮಾಡೋ ಪದ್ಧತಿ ಇಲ್ಲ. ಬ್ರಹ್ಮನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದರೂ ಸಹ ಬ್ರಹ್ಮನನ್ನು ಯಾರೂ ಸಹ ಆರಾಧಿಸುವುದಿಲ್ಲ. ಆದರೆ ಅಪರೂಪಕ್ಕೆ ಕೆಲವರು ಮಾತ್ರ ಬ್ರಹ್ಮನಿಗೆ ಪೂಜೆ ಮಾಡುತ್ತಾರೆ ಮತ್ತು ಆರಾಧಿಸುತ್ತಾರೆ. ಶಿವ ಮತ್ತು ವಿಷ್ಣುವನ್ನು ನಾನಾ ಜಾಗದ ಕಡೆಯ ಜನರೆಲ್ಲರೂ ಸಹ ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ಆದರೆ ಈ ಪರಮಶಿವನ ಈ ಏಕಪಾದ ವಿಗ್ರಹಕ್ಕೆ ಮಾತ್ರ ಕನಿಷ್ಠ ಪಕ್ಷ ಅಪರೂಪದಲ್ಲಿ ಪೂಜಿಸುವ ಬ್ರಹ್ಮನಿಗೆ ಸಿಕ್ಕ ಪೂಜಾ ಭಾಗ್ಯ ಕೂಡ ಈ ಶಿವನ ಒಂಟಿ ಕಾಲಿನ ವಿಗ್ರಹಕ್ಕೆ ಸಿಗೋದಿಲ್ಲ. ಭಾರತ ಹಾಗೂ ವಿದೇಶಗಳಲ್ಲಿ ಅತಿ ಹೆಚ್ಚು ಜನರಿಂದ ಪೂಜಿಸಲ್ಪಡುವ ಏಕೈಕ ದೇವರು ಅಂದರೆ ಅದು ಈಶ್ವರ ಮಾತ್ರ. ಆದರೆ ಒಂದೇ ಕಾಲಿನಲ್ಲಿ ನಿಂತ ಈ ಶಿವನ ರೂಪ ವಿಗ್ರಹಕ್ಕೆ ಮಾತ್ರ ಯಾರೂ ಪೂಜೆ ಮಾಡೋದಿಲ್ಲ. ಹಂಗಂತ ಈ ಶಿಲ್ಪ ಏನು ಸಾಮಾನ್ಯವಾದದ್ದೂ ಅಲ್ಲ. ಈ ಶಿವನ ಒಂಟಿ ಕಾಲಿನ ವಿಗ್ರಹವು ತಂತ್ರ ವಿಜ್ಞಾನ ಜ್ಞಾನದ ರಹಸ್ಯವನ್ನು ಹೊಂದಿದೆ. ಈ ಶಿಲ್ಪಕ್ಕೆ ಏಕಪಾದ ತ್ರಿಮೂರ್ತಿ ಎಂದು ಹೆಸರು ಇದೆ. ಒಂಟಿ ಕಾಲಲ್ಲಿ ನಿಂತಿರುವ ರುದ್ರ ಇಲ್ಲಿ ಚತುರ್ಭುಜನಾಗಿದ್ದಾನೆ. ಅಭಯ ಹಾಗೂ ವರದ ಮುದ್ರೆಗಳನ್ನು ಹೊಂದಿರುವ ಈ ಶಿವನು ತನ್ನ ಮತ್ತೆರಡು ಕೈಗಳಲ್ಲಿ ಜಿಂಕೆ ಹಾಗೂ ಟಂಕಾಯುಧವನ್ನು ಹೊಂದಿದ್ದಾನೆ. ಬ್ರಹ್ಮ ಹಾಗೂ ವಿಷ್ಣು ಕೂಡ ಈ ಒಂಟಿ ಕಾಲಿನ ಶಿವನ ಭಾಗವಾಗಿದ್ದಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ಒಂದೊಂದು ಕಾಲುಗಳು ಈ ಶಿವನ ಏಕಪಾದ ವಿಗ್ರಹಕ್ಕೆ ಅಂಟಿಕೊಂಡಿವೆ. ಈ ಶಿಲ್ಪವನ್ನು ಏಕಪಾದ ತ್ರಿಮೂರ್ತಿ ಅಂತಾನೇ ಕರೆಯಲಾಗುತ್ತದೆ. ದಕ್ಷಿಣ ಭಾರತದ ಕೆಲವು ಶಿವಾಲಯಗಳಲ್ಲಿ ಅಂದರೆ ಒಡಿಸ್ಸಾ ಹಾಗೂ ರಾಜಸ್ಥಾನದ ಹಲವು ತಾಂತ್ರಿಕ ದೇಗುಲಗಳಲ್ಲಿ ಮಾತ್ರ ಈ ಏಕಪಾದ ತ್ರಿಮೂರ್ತಿಯ ಶಿಲ್ಪವನ್ನು ನಾವು ಕಾಣಬಹುದು. ಅದರಲ್ಲೂ ಆಂಧ್ರಪ್ರದೇಶದ ಭೀಮಾವರನ್ನಲ್ಲಿರುವ ಸೋಮೇಶ್ವರ ದೇಗುಲದಲ್ಲಿ ಅಪರೂಪವಾದ ಏಕಪಾದ ಶಿವನ ಶಿಲ್ಪ ಇದೆ. ಪ್ರಸಿದ್ಧ ಶೈವ ಕ್ಷೇತ್ರಗಳ ಪೈಕಿ ಭೀಮವರನ್ನ ಸೋಮೇಶ್ವರ ದೇಗುಲವು ಮೊದಲನೆಯದ್ದಾಗಿದೆ. ಆಂಧ್ರದಲ್ಲಿ ಒಟ್ಟು 5 ಪ್ರಾಚೀನ ಶಿವ ಮಂದಿರಗಳಿವೆ. ಆ 5 ಪ್ರಸಿದ್ಧ ಶಿವಾಲಯಗಳ ಪೈಕಿ ಭೀಮವರನ್ನ ಸೋಮೇಶ್ವರ ದೇಗುಲ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಿದೆ. ಇದಕ್ಕೆ ಕಾರಣ ಇಲ್ಲಿರುವ ಏಕಪಾದ ತ್ರಿಮೂರ್ತಿಯ ಅಪರೂಪದ ಶಿಲ್ಪ. ಸೋಮೇಶ್ವರ ಮಂದಿರದಲ್ಲಿ ಏಕಪಾದ ತ್ರಿಮೂರ್ತಿ ಶಿಲ್ಪವಂತೂ ತುಂಬಾ ವಿಶಿಷ್ಟವಾಗಿದೆ. ಒಂದು ಕೈಯಲ್ಲಿ ತ್ರಿಶೂಲ ಹಾಗೂ ಮತ್ತೊಂದು ಕೈಯಲ್ಲಿ ಸರ್ಪವನ್ನು ಹಿಡಿದುಕೊಂಡಿದ್ದಾನೆ. ಇನ್ನೆರಡು ಕೈಗಳಲ್ಲಿ ಜಪಮಾಲೆ ಹಾಗೂ ಕುಂಭವನ್ನು ಹಿಡಿದು ನಿಂತಿದ್ದಾನೆ. ಈ ಏಕಪಾದ ಶಿವನ ವಿಗ್ರಹವು ತಮಿಳುನಾಡು ಮತ್ತು ಆಂಧ್ರದಲ್ಲಿ ಮಾತ್ರ ನಾವು ಕಾಣಬಹುದು. ತಮಿಳುನಾಡನ್ನು ಹೊರತುಪಡಿಸಿದರೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಇಂತಹ ಏಕಪಾದ ಶಿವಮೂರ್ತಿ ಇರೋದು ಆಂಧ್ರಪ್ರದೇಶದ ಸೋಮೇಶ್ವರ ಮಂದಿರದಲ್ಲಿ ಮಾತ್ರ. ಇನ್ನು ಅಚ್ಚರಿಯ ವಿಚಾರವೇನೆಂದರೆ ತಾಂತ್ರಿಕರು ಆರಾಧಿಸುವ ಈ ಏಕಪಾದ ಶಿವನು ರಕ್ತದ ಅಭಿಷೇಕ ಪ್ರಿಯನಾಗಿದ್ದಾನೆ ಅನ್ನೋದು ವಿಶೇಷವಾಗಿದೆ. ವೇದ ಹಾಗೂ ತಂತ್ರಶಾಸ್ತ್ರದಲ್ಲಿ ತುಂಬಾನೇ ಮಹತ್ವ ಪಡೆದಿರುವ ಈ ಏಕಪಾದ ಶಿವನ ಶಿಲ್ಪದ ಹಿಂದೆ ಜ್ಯೋತಿರ್ವಿಜ್ಞಾನ ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ವಾಭದ್ರ ನಕ್ಷತ್ರವನ್ನು 25ನೇ ನಕ್ಷತ್ರವಾಗಿ ಗುರುತಿಸಲಾಗಿದೆ. ಇನ್ನು ಒಂಟಿ ಕಾಲಿನ ಮೇಕೆಯು ಈ ನಕ್ಷತ್ರದ ಅಧಿದೇವತೆ ಅಂತ ಗುರುತಿಸಲಾಗಿದೆ. ಇದಾಗಿತ್ತು ಸ್ನೇಹಿತರೆ ಏಕಪಾದ ಶಿವನ ಕುರಿತಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಅಂತ ಹೇಳ್ತಾ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.